ಸಾಲು ರಜೆಯ ಹಿನ್ನೆಲೆ ಕೊಡಗಿಗೆ ಲಗ್ಗೆ ಇಟ್ಟಿದ್ದಾರೆ ಪ್ರವಾಸಿಗರಿಂದ ಗಿಜಿಗುಡ್ತಾ ಇದೆ ಹಾಟ್ಸ್ಪಾಟ್ಗಳು. ಕೊಡಗಿನ ರಾಜ ಸೀಟಿನಲ್ಲಿ ಜನವೋ ಜನ. ಸನ್ಸೆಟ್ ವೀಕ್ಷಿಸುತ್ತಾ ಟೂರಿಸ್ಟ್ಗಳು ಎಂಜಾಯ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಟೂರಿಸ್ಟ್ಗಳು ವಿಸಿಟ್ ಮಾಡಿದ್ದಾರೆ ಕೊಡಗಿಗೆ. ಚುಮು ಚಳಿಯ ನಡುವೆ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ರಿಸ್ಮಸ್ ಶನಿವಾರ ಭಾನುವಾರದ ಹಿನ್ನೆಲೆ ಕೊಡಗಿನತ್ತ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ದುಬಾರಿ, ನಿರ್ಗಧಾಮ ಸೇರಿದಂತೆ ನಾನಾ ಭಾಗಗಳಿಗೆ ಭೇಟಿ ಕೊಟ್ಟು ಕೊನೆಯಲ್ಲಿ ರಾಜ ಸೀಟಿನತ್ತ ಪ್ರವಾಸಿಗರು ಇದ್ದಾರೆ. ಸನ್ಸೆಟ್ ವೀಕ್ಷಿಸುತ್ತಾ ಟೂರಿಸ್ಟ್ಗಳು ಎಂಜಾಯ್ ಅನ್ನ ಮಾಡಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಮಡಿಕೇರಿಯ ರಾಜ್ಯ ಸೀಟಿನಿಂದ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗಲುಮನೆ ಪ್ರತ್ಯಕ್ಷ ವರದಿ ನಡೆಸಿದ್ದಾರೆ. ಬನ್ನಿ ನೋಡಿ. ಕೊಡಗು ಜಿಲ್ಲೆಗೆ ಇದೀಗ ಪ್ರವಾಸಿಗರ ದಂಡೆ ಹರಿದು ಬರ್ತಿರುವಂಥದ್ದು. ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಇದೀಗ ಒಂದು ವೀಕೆಂಡ್ ಮಸ್ತಿಗಾಗಿ ಕೊಡಗನ್ನು ಆಯ್ಕೆ ಮಾಡಿಕೊಂಡಂಥ ಪ್ರವಾಸಿಗರು ಇದೀಗ ಕೊಡಗಿನಂತ ಆಗಮಿಸಿ ಕೊಡಗಿನ ಒಂದು ಕೂಲ್ ವೆದರ್ನ ಕೂಡ ಎಂಜಾಯ್ ಮಾಡ್ತಿರುವಂಥ ಸದ್ಯ ನಾನು ಇದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ರಾಜ ಸೀಟ್ನಲ್ಲಿದ್ದೀನಿ. ಪ್ರವಾಸಿಗರ ಹಾಟ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಕರೆಯಲ್ಪಡುವ ಈ ಒಂದು ರಾಜ ಸೀಟ್ನಲ್ಲಿ ಇದೀಗ ಸಂಜೆ ಆಗ್ತಿದ್ದಂತೆ ಪ್ರವಾಸಿಗರು ಹೆಚ್ಚಿನದಾಗಿ ದಾಂಗುಡಿ ಇಡ್ತಿರುವಂಥದ್ದು. ಬೇರೆ ಅಂದರೆ ಮಡಿಕೇರಿ ಸೇರಿದಂತೆ ಹೊರಭಾಗದಲ್ಲಿ ಅಬ್ಬಿ ಫಾಲ್ಸ್ ಆಗಿರ್ಬೋದು, ನಿಸರ್ಗಧಾಮ ಆಗಿರ್ಬೋದು, ಹೀಗೆ ದುಬಾರೆ ಸೇರಿದಂತೆ ವಿವಿಧ ಭಾಗದಿಂದ ಎಂಜಾಯ್ ಮಾಡಿ ಬಂದಂತಹ ಪ್ರವಾಸಿಗರು ಇದೀಗ ಸನ್ಸೆಟ್ ಅನ್ನು ನೋಡಲು ಇದೀಗ ಮಡಿಕೇರಿಯ ರಾಜ ಸೀಟಿಗೆ ಆಗಮಿಸಿರುವಂಥ ಹಸಿರು ಕಾನನದ ನಡುವೆ ಇರುವಂಥ ಈ ಒಂದು ವ್ಯೂ ಪಾಯಿಂಟ್ನಲ್ಲಿ ಕುಳಿತು ಪ್ರವಾಸಿಗರು ಸನ್ಸೆಟ್ ಅನ್ನು ನೋಡಲು ಆಗಮಿಸಿರುವಂಥದ್ದು. ಜೊತೆಗೆ ಸೆಲ್ಫಿಗಳನ್ನು ಕ್ಲಿಕ್ ಮಾಡೋ ಮೂಲಕ ಈ ಒಂದು ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇರುವಂಥದ್ದು. ಹೀಗಾಗಿ ಕೊಡಗು ಜಿಲ್ಲೆಯ ಮಡಿಕೇರಿಯತ್ತ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಕಡೆಗಳಿಂದ ರಾಜ್ಯದ ಬೇರೆ ಭಾಗದಿಂದ ಆಗಮಿಸಿರುವಂಥ ಪ್ರವಾಸಿಗರು ಸದ್ಯ ಇದೀಗ ಮಡಿಕೇರಿಗೆ ಆಗಮಿಸಿ ಮಡಿಕೇರಿ ರಾಜ ಸೀಟ್ನಲ್ಲಿ ಸಾಕಷ್ಟು ಎಂಜಾಯನ್ನು ಕೂಡ ಮಾಡ್ತಿರುವಂಥದ್ದು. ಇದೀಗ ಇದಕ್ಕೆ ಕುರಿತು ಮಾತನಾಡಲು ನಮ್ಮೊಂದಿಗೆ ಇಲ್ಲಿನ ಸ್ಥಳೀಯ ಪ್ರವಾಸಿಗರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಿ, ಯಾವ ರೀತಿ ಎಂಜಾಯ್ ಮಾಡ್ತೀರಿ ಈ ಒಂದು ವೀಕೆಂಡ್ನ ಅಂತ? ಸರ್, ನಾವು ಮೈಸೂರಿಂದ ಬಂದಿದ್ದೀವಿ. ನಾವು ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ. ನಾವು ಒಂದು 3 ಡೇಸ್ಗೆ ಅಂತ ಫ್ಯಾಮಿಲಿ ಟ್ರಿಪ್ ಬಂದಿದ್ದೀವಿ. ಇವತ್ತು ಫಸ್ಟ್ ಡೇ. ಇವತ್ತು ಬೆಳಗ್ಗೆ ದುಬಾರೆಗೆ ಹೋಗಿದ್ವಿ, ಕುಶಾಲನಗರದಲ್ಲಿ ದುಬಾರೆ ನೋಡಿಕೊಂಡು ಇವಾಗ ಸನ್ಸೆಟ್ ನೋಡೋದಕ್ಕೆ, ಇವಾಗ ಮಡಿಕೇರಿ ಬಂದು ಸನ್ಸೆಟ್ ನೋಡೋದಕ್ಕೆ ಅಂತ ಬಂದಿದ್ದೀವಿ. ತುಂಬ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳಂತೂ. ಈಗ ವೀಕೆಂಡ್ ಆಗಿರೋದ್ರಿಂದ 2025 ಇಯರ್ ಎಂಡು 2026 ಬರ್ತಾ ಇದೆ. ಅದನ್ನು ವೆಲ್ಕಮ್ ಮಾಡ್ತಾ ನಾವು ಎಂಜಾಯ್ ಮಾಡ್ತಾ ಮಕ್ಕಳಿಗೂ ಖುಷಿ ಆಗ್ತಿದೆ. ಅವ್ರಿಗೂ ಎಜುಕೇಷನಲ್ಲಿ ತುಂಬ ಬ್ಯುಸಿಯಾಗಿರ್ತಾರೆ, ಅವ್ರಿಗೂ ಒಂದು ಎಂಜಾಯ್ಮೆಂಟ್ ಇರಬೇಕು, ಮಕ್ಕಳಿಗೊಂದು ಸ್ವಲ್ಪ ಖುಷಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 3 ಡೇಸು ನಾವು ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿನ ಜನಗಳು ನೋಡ್ತಾ ಇದ್ರೆ ನಮಗೂ ಖುಷಿ ಆಗ್ತಿದೆ. ತುಂಬ ಜನಗಳು ಬರ್ತಾ ಇದ್ದಾರೆ. ಆಮೇಲೆ ದುಬಾರೆಲಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ, 2 ಅವರ್ಸು ಕ್ಯೂ ಅಲ್ಲೇ ಹೊರಟೋಗಿದ್ದಾಯಿತು. ಅಷ್ಟು ಜನ ಇದ್ದಾರೆ, ತುಂಬ ನೋಡೋದಕ್ಕೆ ಅಂತಲೇ ಬರ್ತಾ ಇದ್ದಾರೆ ಜನ. ಎಸ್, ಕೇಳಿದ್ರಲ್ಲ, ಇದಿಷ್ಟು ಪ್ರವಾಸಿಗರ ಮಾತಾಗಿರುವಂಥದ್ದು. ಅಂದರೆ ಕ್ರಿಸ್ಮಸ್ ರಜಾ ಜೊತೆಗೆ 4ನೇ ಶನಿವಾರ ಭಾನುವಾರ ಜೊತೆಗೆ ಬಂದಿರೋದ್ರಿಂದ ಹೆಚ್ಚಿನದಾಗಿ ಪ್ರವಾಸಿಗರು ಈಗ ಕೊಡಗಿನ ಬಹುತೇಕ ಎಲ್ಲ ಪ್ರವಾಸನಲ್ಲಿ ತುಂಬಿ ತುಳುಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಸಂಜೆ ಅಂದರೆ ಎಲ್ಲ ಪ್ರವಾಸಗಳನ್ನ ಮುಗಿಸಿ ಬಂದಂಥ ಪ್ರವಾಸಿಗರು ಸಂಜೆ ಆಗ್ತಿದ್ದಂತೆ ರಾಯ ಸಿಟಿಗೆ ಬಂದು ಇಲ್ಲಿನ ಒಂದು ಚುಮು ಚಳಿಯ ನಡುವೆ ಒಂದು ಕೂಲ್ ವೆದರ್ನ ಕೂಡ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಲೋಹಿತ್ ಮಾಗಲುಮನೆ, ಜಿ ನ್ಯೂಸ್ ಕನ್ನಡ, ಕೊಡಗು.